ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ದೇಶದ ಪ್ರಧಾನಿ ಮೋದಿಯವರು ಒಂದು ಅಭೂತಪೂರ್ವವಾದಂತಹ ಇತಿಹಾಸವನ್ನ ದಾಖಲೆಯನ್ನು ಸೃಷ್ಟಿ ಮಾಡಿರುವಂಥದ್ದು ತಮಗೆಲ್ಲರಿಗೂ ಗೊತ್ತೇ ಇದೆ. ದೇಶದ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರ ದಾಖಲೆಯನ್ನು ಮುರಿದು ಸುದೀರ್ಘ ಕಾಲದ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರು ದೇಶವನ್ನು ಮುನ್ನಡೆಸಿದ್ದಾರೆ. ಅಂದರೆ 2014ರಲ್ಲಿ ಆಯ್ಕೆಯಾದಂಥ ಪ್ರಧಾನಿ ಮೋದಿ ಅವರು ಇಲ್ಲಿಯ ತನಕವೂ ಕೂಡ 3 ಅವಧಿಗೆ ಪ್ರಧಾನಿಯಾಗಿ ದೇಶವನ್ನು ಮುನ್ನಡೆಸಿಕೊಂಡು ಬಂದಿದ್ದಾರೆ. ಉತ್ತಮವಾದಂಥ ಆಡಳಿತವನ್ನು ಕಂಡಿದ್ದಾರೆ. ರಾಜತಾಂತ್ರಿಕ ನಡೆ, ಆರ್ಥಿಕ ವ್ಯವಸ್ಥೆ ಇರಬಹುದು, ಅಂಥ ಒಂದು ದೊಡ್ಡ ಕೆಟ್ಟ ಕಾಲ ಅನ್ನುವಂಥದ್ದು ಕೊರೋನಾ ಸಂದರ್ಭದಲ್ಲೂ ಕೂಡ ದೇಶವ್ಯಾಪಿ ವ್ಯಾಕ್ಸಿನ್ ಕೊಡಿಸುವಂಥ ಮುಖಾಂತರ ಎಷ್ಟೋ ಜನರ ಪ್ರಾಣ ಉಳಿಸಿದ್ರು. ದೇಶವನ್ನ ಆರ್ಥಿಕ ಸ್ಥಿತಿಯಲ್ಲೂ ಕೂಡ, ಜೊತೆಗೆ ಜಾಗತಿಕ ಮಟ್ಟದಲ್ಲೂ ಕೂಡ ಎಲ್ಲರೂ ಕೂಡ ಭಾರತವನ್ನ ಹಾಡಿ ಹೊಗಳುವಂತಹ ರೀತಿಯಲ್ಲಿ ಬೇರೆ ಬೇರೆ ದೇಶಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ಲರ ಜೊತೆಗೂ ಕೂಡ ಮಿತ್ರರಾಗಿ ಭಾರತದ ರಫ್ತು ಆಮದು ಅಂದ್ರೆ ಏನು ವ್ಯಾಪಾರದ ವಿಚಾರದಲ್ಲೂ ಕೂಡ ಆರ್ಥಿಕ ಸ್ಥಿತಿಗತಿಯಲ್ಲೂ ವಿಶ್ವಗುರು ಮಾಡುವತ್ತ ಪ್ರಧಾನಿ ಮೋದಿ ಅವರು ತಮ್ಮ ಆಡಳಿತವನ್ನ ನಡೆಸಿಕೊಂಡು ಬಂದಿದ್ದಾರೆ ಅಂತ NDA ಮೈತ್ರಿಕೂಟದ ಪಕ್ಷಗಳು, ಪ್ರಮುಖವಾಗಿ ಬಿಜೆಪಿ ನಿನ್ನೆ ಒಂದು ಅಭಿನಂದನಾ ಸಮಾರಂಭವನ್ನ ಮೋದಿ ಅವರಿಗಾಗಿ ಏರ್ಪಡಿಸಿದ್ರು. ಮೋದಿ ಅವರಿಗೆ ಪ್ರತಿಯೊಬ್ಬರೂ ಕೂಡ ಅವರ ಸಂಪುಟ ಸಹೋದ್ಯೋಗಿಗಳಿಂದ ಹಿಡಿದು ಎಲ್ಲ ಪಕ್ಷದ ಮುಖ್ಯಸ್ಥರು ಎಲ್ಲರೂ ಕೂಡ ಪ್ರಧಾನಿ ಮೋದಿ ಅವರಿಗೆ ಒಂದಷ್ಟು ಗಿಫ್ಟ್ಗಳನ್ನು ಕೊಟ್ಟು ಶುಭಾಶಯವನ್ನ ಕೋರುವಂತಹ ಕೆಲಸವನ್ನ ಮಾಡಿದ್ರು. ಅದಾದ ನಂತರ ಪ್ರಧಾನಿ ಮೋದಿಯವರು ಎಲ್ಲರನ್ನು ಉದ್ದೇಶಿಸಿ ಮಾತನಾಡಿ ದೇಶದ ಜನರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಮಾತು ಮುಂದುವರಿಸ್ತಾ ಪ್ರಧಾನಿ ಮೋದಿ ಅವರು ಹೇಳ್ತಾರೆ, ನಮ್ಮ NDA ಸರ್ಕಾರ ಅಂದರೆ ನಾನು ಇಷ್ಟು ಸುದೀರ್ಘ ಕಾಲದ ಪ್ರಧಾನಮಂತ್ರಿಯಾಗಿ ನಮ್ಮ NDA ಸರ್ಕಾರ ಏನು ಸಾಧನೆ ಮಾಡಿದೆ ಅಂತ ಏನು ಕಾಂಗ್ರೆಸ್ನವರು ಪ್ರಶ್ನೆ ಕೇಳ್ತಾ ಇದ್ದಾರಲ್ಲ, ಅವರಿಗೆ ಉತ್ತರಿಸ್ತಾ ಪ್ರಧಾನಿ ಮೋದಿ ಅವರು ಹೇಳ್ತಾರೆ, ಕಳೆದ ಇಷ್ಟು ವರ್ಷಗಳು ಅಂದರೆ 3 ಟರ್ಮ್ಗೆ ಪ್ರಧಾನಿ ಮೋದಿಯವರಾಗಿ ದೇಶವನ್ನು ಮುನ್ನಡೆಸ್ತಾ ಇದ್ದಾರಲ್ಲ, ಇಷ್ಟು ಕಾಲ ಕಾಂಗ್ರೆಸ್ನ ಒಂದು ದುರಾಡಳಿತ, ದುಷ್ಟ ಆಡಳಿತದಿಂದ ಅವರನ್ನ ಅಂದ್ರೆ ಭಾರತವನ್ನ ದೂರ ಇಟ್ಟಿದ್ದೇ ನಮ್ಮ NDA ಸರ್ಕಾರದ ಸಾಧನೆ ಅನ್ನುವಂಥ ಮಾತನ್ನ ಹೇಳ್ತಾರೆ ಪ್ರಧಾನಿ ಮೋದಿ ಅವರು. ಯಾಕೆ ಅಂತಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರದಿಂದ ಶುರುವಾಗಿ ಆಗ ಒಂದು ಹಂತದ ಉತ್ತಮ ಆಡಳಿತ ಮತ್ತು ಉತ್ತಮ ಸ್ಥಿತಿಯಲ್ಲಿ ದೇಶ ಆಯಿತು. ಮತ್ತೆ 2004 to 14 ಏನು ಕಾಂಗ್ರೆಸ್ ಸರ್ಕಾರ ಬಂತಲ್ಲ, ಪೂರಾ ಹದಗೆಡಿಸಿಬಿಡ್ತು. ಎಷ್ಟು ಭ್ರಷ್ಟಾಚಾರಗಳು, ಎಷ್ಟು ಹಗರಣಗಳು, ದೇಶದ ಆರ್ಥಿಕ ಸ್ಥಿತಿ ನೆಲಕಚ್ಚಿಬಿಡ್ತು. ಎಲ್ಲವೂ ಕೂಡ ಎಷ್ಟೆಲ್ಲ ದೇಶವನ್ನ ಲೂಟಿ ಹೊಡೆದು ಹಾಳು ಮಾಡಕ್ಕೆ ಸಾಧ್ಯ ಅಷ್ಟೆಲ್ಲವನ್ನೂ ಕೂಡ ಮಾಡಿದ್ರು. ಅದೆಲ್ಲವನ್ನೂ ಕೂಡ ಸರಿಪಡಿಸುವಂತ ಮತ್ತು ದೇಶದ ಮೇಲೆ ಸಾಲದ ಹೊರೆ ಇದೆಲ್ಲವನ್ನೂ ಕೂಡ ಸರಿಪಡಿಸುವಂತಹ ಕೆಲಸವನ್ನು ನಮ್ಮ ಸರ್ಕಾರ 2014ಕ್ಕೆ ಬಂದಾಗಿನಿಂದಲ ಇಲ್ಲಿವರೆಗೂ ಕೂಡ ಅಂದರೆ ಟಿಲ್ ಡೇ 2026 ಇನ್ನೂ 2 ವರ್ಷಗಳ ಕಾಲ ಇವರ ಆಡಳಿತ, ಇನ್ನು 3 ವರ್ಷಗಳ ಕಾಲ ಇದೆ. ತದನಂತರದಲ್ಲೂ ಅಂದರೆ 2029ಕ್ಕೆ ಏನು ಲೋಕಸಭಾ ಎಲೆಕ್ಷನ್ಸ್ ನಡೆಯುತ್ತೆ, ಆವಾಗಲೂ ಕೂಡ ನಮ್ಮದೇ ಸರ್ಕಾರ ಬರುತ್ತೆ. ಅಂದರೆ ಪ್ರಧಾನಮಂತ್ರಿ ಅವರೇ ಆಗಿರ್ತಾರೆ ಅನ್ನುವಂಥ ಮಾತನ್ನು ಹೇಳಿಲ್ಲ ಪ್ರಧಾನಿ ಮೋದಿ ಅವರು. ಆದರೆ NDA ಸರ್ಕಾರವೇ ಬರುತ್ತೆ, ಬಿಜೆಪಿಯದ್ದೇ ಪ್ರಾಬಲ್ಯ ಇರುತ್ತೆ, ಮತ್ತೋರ್ವ ಸಮರ್ಥ ದಕ್ಷ ಪ್ರಧಾನಮಂತ್ರಿಯನ್ನ ದೇಶ ನೋಡುತ್ತೆ. ಅಷ್ಟೊತ್ತಿಗಾಗಲೇ ವಿಶ್ವಗುರು ಆಗಿರುತ್ತೆ ಭಾರತ. ಈಗಾಗಲೇ ಪ್ರಪಂಚದ ಬೇರೆ ಬೇರೆ ದೇಶಗಳು ಹಾಡಿ ಹೊಳ್ತಾ ಇದ್ದಾವೆ, ಕೊಂಡಾಡ್ತಾ ಇದ್ದಾವೆ. ಭಾರತವನ್ನ ಎಲ್ಲರೂ ತಮ್ಮ ಮಿತ್ರ ರಾಷ್ಟ್ರವನ್ನಾಗಿ ಮಾಡಿಕೊಳ್ಬೇಕು ಅನ್ನುವಂಥ ಒಂದು ತರಾತುರಿಯಲ್ಲಿದ್ದಾರೆ. ಇದೆಲ್ಲದರ ಮಧ್ಯ ಪ್ರಧಾನಿ ಮೋದಿ ಅವರ ಈ ಒಂದು ದಾಖಲೆ ಇಡೀ ಭಾರತದ ಪ್ರಧಾನಮಂತ್ರಿಗಳ ಇತಿಹಾಸವನ್ನ ತೆಗೆದು ನೋಡಿದಾಗ ಎಲ್ಲರ ದಾಖಲೆಯನ್ನು ಮುರಿದು ಒಂದು ಅಭೂತಪೂರ್ವವಾದಂತಹ ಸಾಧನೆ ಮಾಡಿರುವಂತಹ ಹೆಗ್ಗಳಿಕೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸಲ್ಲತ್ತೆ. ಎಲ್ಲರೂ ಕೇಳ್ತಾ ಇದ್ದಾರಲ್ಲ, ಏನು ಮಾಡಿಬಿಟ್ಟಿದ್ದಾರೆ, ಹಂಗಾಗೋಯ್ತು ಹಿಂಗಾಗೋಯ್ತು, ಉದ್ಯೋಗ ಸೃಷ್ಟಿ ಮಾಡಲಿಲ್ಲ, ಅದ್ಯಾವುದೋ ಕಪ್ಪು ಹಣ ತಂದು ಕೊಟ್ಟಿಲ್ಲ. ಎರಡೇ ಪ್ರಶ್ನೆ ಇಟ್ಕೊಂಡು ಕೇಳೋದು ಯಾವಾಗ ಕಾಂಗ್ರೆಸ್ನವರು ಪ್ರಮುಖವಾಗಿ. ಅಂದರೆ ಪ್ರಣಾಳಿಕೆಗಳಲ್ಲಿ ಹೇಳುವಾಗ ಬೇಕಾದಷ್ಟು ಎಲ್ಲರೂ ಹೇಳ್ತಾರೆ, ಆದರೆ ಎಲ್ಲವನ್ನೂ ಕೂಡ ಮಾಡೋಕೆ ಎಲ್ಲ ಸರ್ಕಾರಕ್ಕೂ ಸಾಧ್ಯ ಇಲ್ಲ. ಆದರೆ ಅವ್ರು ಹೇಳಿದ್ದೊಂದು ಕಾಂಟೆಕ್ಸ್ಟಲ್ಲಿ, ಅರ್ಥ ಮಾಡ್ಕೊಂಡಿರೋದು ಇನ್ನೊಂದು ಕಾಂಟೆಕ್ಸ್ಟಲ್ಲಿ, ಇದನ್ನೇ ಇಟ್ಕೊಂಡು ಮೋಸ ಮಾಡಿಬಿಟ್ರು ಹಾಗೆ ಹೀಗೆ ಅಂತೆಲ್ಲ ಏನು ಮುಗಿಬೀಳ್ತಾ ಇದ್ರಲ್ಲ ವಿಪಕ್ಷಗಳಾಗಿ, ಅವರೆಲ್ಲರೂ ಕೂಡ ಸಮರ್ಥವಾಗಿ ಎದುರಿಸಿದ್ದಾರೆ. ಅದಾದ ನಂತರ ಹಿಂದುತ್ವದ ಅಜೆಂಡಾ ಇಟ್ಕೊಂಡು ಹಿಂದುತ್ವವನ್ನ ಎತ್ತಿ ಹಿಡಿಯಬೇಕು, ಹಿಂದೂಯಿಸಂ ಸನಾತನ ಧರ್ಮವನ್ನು ಕಾಪಾಡಬೇಕು ಅನ್ನುವಂಥ ಕಾರಣಕ್ಕೆ ಎಷ್ಟೋ ದೇವಸ್ಥಾನಗಳ ಪುನರುತ್ಥಾನ, ಜೀರ್ಣೋದ್ಧಾರ ಎಲ್ಲವೂ ಕೂಡ ಆಗಿ ಅಯೋಧ್ಯ ರಾಮ ಮಂದಿರ ಭವ್ಯವಾಗಿ ತಲೆ ಎತ್ತುವಂತೆ ಮಾಡಿದ್ರು. ಸೋಮನಾಥ ಈಗ ಕಾರಿಡಾರ್ ಅದನ್ನು ಕೈ ಎತ್ಕೊಂಡಿದ್ದಾರೆ, ಕಾಶಿ ಕಾರಿಡಾರ್ ಆಯ್ತು. ಹೀಗೆ ಎಲ್ಲ ಆಯಾಮಗಳಲ್ಲೂ ಪರಿಪೂರ್ಣವಾಗಿ ಭಾರತವನ್ನು ವಿಶ್ವಗುರು ಮಾಡುವತ್ತ ಪ್ರಧಾನಿ ಮೋದಿ ಅವರು ಸಾಧನೆ ಮಾಡಿರುವಂಥದ್ದು. ಅವರಿಗೆ ಭರಪೂರ್ವವಾದಂಥ ಎಲ್ಲ ಶುಭಾಶಯಗಳು ಬರ್ತಾ ಇದೆ. ಪ್ರಧಾನಿ ಮೋದಿ ಅವರು ದೇಶದ ಜನರನ್ನು ಉದ್ದೇಶಿಸಿ, ತಮ್ಮೆಲ್ಲ ಕಾರ್ಯಕರ್ತರು, ಅಭಿಮಾನಿಗಳು, ಬೆಂಬಲಿಗರು ಎಲ್ಲರೂ ಕೂಡ ಉದ್ದೇಶಿಸಿ ಮಾತನಾಡಿದಂಥದ್ದು ಪ್ರಧಾನಿ ಮೋದಿ ಅವರು ಕಾಂಗ್ರೆಸ್ನ ಆಡಳಿತದಿಂದ, ದುರಾಡಳಿತದಿಂದ, ಆ ಕಪಿಮುಷ್ಟಿಯಿಂದ ದೂರ ಇಟ್ಟಿದ್ದು, ಕಾಪಾಡಿದ್ದೇ NDA ಸರ್ಕಾರದ ಪ್ರಮುಖ ಸಾಧನೆ ಅಂತ ಅವರೇ ತಿಳ್ಕೊಳ್ಳಿ ಅನ್ನುವಂಥ ನಿಟ್ಟಿನಲ್ಲಿ ವ್ಯಂಗ್ಯ ಆಡುವಂಥ ಮಾತನ್ನ ಪ್ರಧಾನಿ ಮೋದಿ ಅವರು ಕಾಂಗ್ರೆಸ್ನವರಿಗಾಗಿ, ವಿಪಕ್ಷಗಳಿಗಾಗಿ ಮಾತನಾಡಿರುವಂಥದ್ದು.
ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.